ಬರಮ್ಮ ಮಣಿ ಇವತ್ತಿಬ್ಬರಳು ಶುಕ್ರವಾರ ಅಲ್ಲ ಇಬ್ಬರಳಿಗೂ ಸೀರೆ ತಂದು ಮಡ್ಲಕ್ಕೆ ಹಾಕಿ ನಿಮ್ಮ ಅಮ್ಮಗೆ ಹೇಳಿದ್ದೀನಿ. ಈ ದಿನ ಬಂದಿಲ್ಲ ನಮ್ಮ ಅಮ್ಮಣಿರು, ಅದಕ್ಕೆ ಸೀರೆ ತಾಂಬ ಅಂತೇಳಿ ಸೀರೆ ತಂದವಳೆ. ಇಬ್ಬರಳಿಗೂ ಮಡ್ಲಕ್ಕೆ ಹಾಕಿ ಯಾಕಂಡು ತಿದ್ದು ನಾಳೆಗೆ ಬರೀರಿ ಅಂತೆ ಅವಳಿ ಅಂದ್ರೆ ತೀರ ಬೈನ ಬೂತಾರೆ. ಈಗ ಅನಿಲಪ್ಪನೂ ಕೆಲ್ಸಕ್ಕೆ ಹೋಯ್ಯಾನೆ, ವೇದಪ್ಪನ ಎಲ್ಲನೂ ವಾಲ್ತಕ್ಕೆಲ್ಲನೂ ಹೋಗಿರ್ತಾನೆ. ಬೈನಾಗ ಬತ್ತಾರ್ತೀರಾನ ಬರ್ರಿ ಇವಾಗ ನೀವು ಹೋಗೋಣ. ಇದ್ದು ನಾಳೆಗೆ ಇದ್ದು ನಾಡ್ದಿದ್ದು ಭಾನುವಾರ ದಿನ ಆತ ನಾನು ಕೋಳಿನ ಮಟನ್ನೇ ಆತನ ಮಾಡ್ತೀನಿ, ಉಂಡ್ಕೊಂಡು ಬರೀರಿ ಅಂತೆ. ಬರ್ರಿ ಹೋಗೋಣ. ಬತ್ತೀವಿ ನಡಿಯಪ್ಪ, ಬತ್ತೀವಿ ನಡಿ. ನಾನು ದಿವ್ಯಾ ಇಬ್ರು ಇರ್ತೀವಲ್ಲ, ಬತ್ತೀವಿ ನಡಿ. ಇಲ್ಲ ಬರ್ರಮ್ಮ ಬರ್ರಿ, ಯಾಕಂದರೆ ಸೀರೆ ತಗೊಂಡೈತೆ ಅದಕ್ಕಾಗಿ ನಿಮ್ಮ ಅಮ್ಮ ಹೇಳ್ತು ಹೋಗಪ್ಪ ನೀನೇ ಕರ್ಕೊಂಬ ಅವ್ರನ್ನ ಬಿಟ್ಟು ಬರಬೇಡ ಅಂತಂತು. ಬರ್ರಿ ಹೋಗೋಣ. ನಾನೆಲ್ಲ ಅಲ್ಲೇ ಮಂತಕ್ಕೆ ಹೋಗಿದ್ದೆ ಹೇಳಿದ್ದೀನಿ, ನೀವು ಇಲ್ಲ ಇದ್ರೆ ಅಂಬೋದು ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಈಗ ಮಾತಾಡ್ಸಿದ್ದು. ನೋಡಪ್ಪ ಇಲ್ಲೇ ಇದ್ದಾರೆ, ನಾನು ನೋಡಿರ ಅಲ್ಲಿ ಹುಡುಕ್ತೀನಿ ಅಂತ. ಅದಕ್ಕೆ ಬರ್ರಿ ಹೋಗೋಣ. ಸಿಕ್ಕರೆ ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿದ್ದೀನಿ, ಹಂಗೆ ಕರ್ಕೊಂಡು ಹೋಗ್ರಿ ಅಂತ ಅಂತ ಹೇಳ್ತು ನಿಮ್ಮ ಮನೆಯಾಗೆ. ನಿಮ್ಮ ಮಾಮಿತ್ತು ಕಿಟ್ಟಣ್ಣಯ್ಯ ಹೋಗಿದ್ದೆ ಕರ್ಕೊಂಡು ಹೋಗೋ ಹಂಗೇನೆ ಅಂತು. ಅವನು ಅಲ್ಲಿ ತಕೋಗ್ಯವನೆ ಅಂತು. ಅದಕ್ಕೆ ಬರಮ್ಮ ಬರ್ರಿ, ನೀವು ಬರಲ್ಲೇನಿಲ್ಲ ಶುಕ್ರವಾರ ಸೇನಕ್ಕೈತಿ. ದಿನ ಸೀರೆ ಉಟ್ಕೊಂಡು ಮಾಡ್ಲಿಕ್ಕೆ ಹಾಕೋಸ್ರಿ ತವ್ರ ಮನೆಯದ ಮಾಡ್ಲಿಕ್ಕೆ ಹಾಕ್ಸ್ಕೋಬೇಕು. ಒಳ್ಳೇದು ಶುಕ್ರವಾರ ಅಲ್ಲ, ಅದಕ್ಕೆ ಬರ್ರಮ್ಮ ಬರ್ರಿ. ಈಗ ನನಗೆ ಮಕ್ಕಳನ್ನ ಕರೀತಾನೆ. ಈ ಮಕ್ಕಳು ನಳಿಯ ಅಂತಾನೆ. ಮೊದ್ಲು ಹಂಗೇನೆ ಹೆಂಗೆ ಇದು ಮಾಡೋನು. ಈಗ ನೋಡಿ ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಕ್ಕೆ ಬಂದವನು. ಈಗ ಕರ್ಕೊಂಡು ಹೋಗಕ್ಕೆ ಬಂದವನು. ಈಗ ನಾವು ಮಾತಾಡಿಸ್ತಿಲ್ದಂಗೆ ಆಗ್ಬಿಟ್ವಲ್ಲ, ಒಂದಿಟ್ಟು ದುಡ್ಡು ಪಡ ಸಿಗ್ಲಿಲ್ವಲ್ಲ, ಅದಕ್ಕೆ ಇವಾಗ ಅದೇನೆ ಮಕ್ಳ ಕಡೆಗೆ ತಿರ್ಕೊಳ್ಳೋನು. ಕೊಡ್ಕ ಅವ್ನಿಗಿನ್ನ ಯಾರು ಕೊಡ್ತಾರೆ? ನಾನು ಕೊಡಲ್ಲ ಬಿಡು. ನೀ ನನ್ನ ಮಗ ಮಾತ್ರ ದುಡ್ಡು ಕೊಡಲ್ಲ. ನಾನು ಗನ್ವ ಕರೆದು ಕಳ್ಸೋದು ಅದು ಗನ್ವ ಮಾಡಕ್ಕೆ ಬಂದು ನನ್ಗೆ ಅಸ್ಲ. ನೀವು ಹೊಟ್ಟಿರ್ಬೇಡ ಇವನಿಗೆ. ಭಾರಿ ಇದ್ದಾನೆ ಇವನು. ಅವಳು ಕಂಡ್ರೆ ಆಗ್ತಿರ್ಲಿಲ್ಲ ದೇವಿನ. ಈಗ ಹಂಗೆ ಮುಂದಕ್ಕೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ನಿಲ್ಲಿಸ್ಕೊಂಡು ನನಗಂತೂ ಎಂತೆಂಥ ಮಾತು ಅಂದ್ಬಿಡೋಣ ಅಂಬ ಸಿಟ್ಟು ಬರುತ್ತೆ. ಆದ್ರೂ ಸುಮ್ಮನೆ ಐತೀನಿ ಕಂಟ್ರೋಲ್ ಮಾಡ್ಕೊಂಡು. ಬರ್ರಮ್ಮ ಬರ್ರಿ ಹೋಗೋಣ. ಬಾರಮ್ದಿವಮ್ಮ, ನೀನು ಬಂದಿಲ್ಲ, ನನ್ನ ಮನೆಯಿಂದಲೂ ಕರಿತೀನಿ, ನೀವು ಯಾಕೋ ಬಂದಿಲ್ಲ, ಅದಕ್ಕೆ ಬರ್ರಿ ಹೋಗೋಣ. ಹೆಂಗೆ ಮಾಡೋಣ ಅಕ್ಕ? ನಡಿಯಮ್ಮ ಹೋಗೋಣ ನಡಿ. ನಮ್ಮ ಅಪ್ಪ ಎಷ್ಟೊಂದು ಬಲವಂತ ಮಾಡಿ ಕರಿತೈತೆ ಅಂದಮೇಲೆ ಹೋಗೋಣ ನಡಿ. ಹೋಗ್ಬೇಕು. ನಮ್ಮ ಅಪ್ಪ ಒಳ್ಳೇದು ಜನ ಇಲ್ಲದ್ದು ಹೇಳ್ಕೊಟ್ಟು ನಮ್ಮ ಅಪ್ಪಗೆ ಇಲ್ಲ ತರ ತಿಗಡಿ ತಂದಿಕ್ಕಿ ಹೆಣ್ಮಕ್ಳನ್ನ ದೂರ ಮಾಡಿದ್ದು. ನಮ್ಮ ಅಪ್ಪ ಇಂತಾಗೆ ಅಂತ ಬುದ್ಧಿ ಇಲ್ಲ. ನಡಿಯಪ್ಪ ಬರ್ತೀನಿ. ಅಯ್ಯಪ್ಪಗೆ ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಬಾ ಅಂತ ಹೇಳಿ ಬರ್ತೈತೆ ಹೇಳು. ನಡಿ. ನಮ್ಮ ಮಕ್ಳು ಮಾತಾಡ್ಸಿದ್ರೆ ಒಂಥರ ನೆಮ್ಮದಿ. ಈಗ ಮಕ್ಳು ಮಾತಾಡ್ಸಿರೇ ನೆಮ್ಮದಿ ಅಂತಾರೆ. ಎಷ್ಟು ಹಂಗೆ ನೆಮ್ಮದಿ ಇರಲಿಲ್ಲ. ಮನೆ ಉಂಡ್ಕೊಂಡು ಗಣವ ನೆಮ್ಮದಿಯಾಗಿದ್ದ. ಬೇಕಾದ್ರೆ ತಿನ್ಕೊಂಡು ಹಂಗೇನೆ ಶೆಂಡಾಗಿದ್ದ. ಈಗ ನೋಡು ನಾನೊಂದು ವಾರ ಮುದ್ದೆ ತಿಳತ್ಗೆ ಹೇಳ್ದಲೆ ಬಂದಿಲ್ಲಿ ಇದ್ದಾನೆ. ನಾನೇನೋ ಮುದ್ದೆ ಇಕ್ಕಿದ್ರೆ ಅಷ್ಟೇ. ಅವ್ರ ಲೆವೆಲ್ಲೇ ಬೇರೆ ಆಗ್ಬಿಡೋದು. ನಾವೇನೋ ಬಿಡತ್ತ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನಾನೇನಿಲ್ಲ. ನೋಡಿ ಮಾತಾಡೋದು ನೋಡವಳು ಹಂಗೇನೆ ಮಾತಾಡಿಸ್ತಿಲ್ಲ. ಈಗ ಒಳಗೆ ಇಬ್ಬರು ಹೆಣ್ಮಕ್ಳು ಹೆಂಗೆ ಕರ್ಕೊಂಡು ಹೋಗ್ತಾನೆ ನೋಡ್ತೀನಿ. ತಡೆಯೋದಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅವ್ರ ಮಂತ ಕೈಲ್ಗ ಅಂತ ನೋಡ್ತೀನಿ. ಇವಾಗ ಒಂಥರ ನನಗೆ ಸಮಾಧಾನ ಆತ್ಕಣಮ್ಮ. ಬರ್ರಿ ಇವಾಗ ಒಂಥರ ನೆಮ್ಮದಿ ಮನಸ್ಸಿಗೆ. ಬೇಡ ಏನಾದ್ರು ಒಂದಿಷ್ಟು ಇದಾಗ್ಬಿಡ್ತು ಅಂದರೆ ಭಾಳ ಕಷ್ಟ ಆಗುತ್ತೆ. ಹಂಗೆ ಬಿಡತ್ತ ನನ್ನ ಮಕ್ಳು ನನ್ನ ಮನೆಗೆ ಗೊತ್ತಾ ಹೋಗ್ತಾ ಇರಲಿ. ಇನ್ಯಾರು ಇದ್ದಾರೆ ನಮ್ಗೆ? ಇನ್ಯಾರು ಇದ್ದಾರೆ? ನಮಗೂ ಇನ್ನೂ ಯಾರಿಲ್ಲ. ಎಲ್ಲರೂ ಚೆನ್ನಾಗಿದ್ರೆ ಸಾಕು. ನಮ್ಗೆ ಅಪ್ಪ ಅಮ್ಮಂಗಿನ ನಾವು ಯಾರ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ನಮ್ಗೆ ಏನಾರ ಮಾಡಲಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಮಾತ್ರ ನನಗೆ ಯಾವತ್ತೂ ಕಮ್ಮಿ ಆಗಿಲ್ಲ. ನಮ್ಮ ಅಪ್ಪ ಅಷ್ಟೇ ಯಾವತ್ತಿದ್ರೂ ನನಗೆ ತುಂಬ ಇಷ್ಟ. ಅಯ್ಯೋ ದೇವ್ರೆ. ಇವೆರಡು ಹೋಗ್ತವೆಪ್ಪ ಮನೆ ಬಾಗಿಲು ನೋಡು ಹೆಂಗೆ ಅಳ್ಟಿಕೊಂಡಿದ್ದಾವೆ. ಅಯ್ಯಪ್ಪ ದೇವ್ರೆ, ನಾನು ಇವ್ರ ಮನೆಗೆ ಬತ್ತಿದ್ನ ಅಂತ ಅನ್ನಿಸ್ತೈತಿ ಮನೆ ನೆನೆಸ್ಕೊಂಡ್ರಿ. ಅಯ್ಯೋ ನನಗಂತೂ ಇಲ್ಲೆಲ್ಲ ನೋಡಿಬಿಟ್ರೆ ನೋಡಿ ಎಷ್ಟೊಂದು ಸೌದೆ ಅದು ಇದು ಅಳ್ಟ್ಕೊಂಡವ್ರೆ. ಅಯ್ಯೋ ಇದೇನು ಮನೆ ಬಾಗ್ಲಮ್ಮಂಗೈತೆ. ಅಯ್ಯೋ ಯಾವುದೋ ಬಿಟ್ಟು ಹೋಗಿರೋರು ಮನೆ ಇದ್ದಂಗೆ ಐತಿ. ಹೆಂಗೈತೆ ನೋಡುತ್ತೋ ಯಪ್ಪ ಮನೆ ನೋಡು. ಅಲ್ಲಿ ಹೋದ್ವಲ್ಲ ಇವೆರಡೂ ಏನು ಮಾಡ್ತಾರೆ ಎಂತನ ಹೊಟ್ಟೆ ಹೊರ್ತೋಗ್ತೈತೆ ಹಂಗೆ. ಕರಿಯಲ್ಲ ಅಂತಿದ್ದಾನೆ ಹೆಂಗೆ ಕರೀತಾರೆ. ಯಾವ ಬಂದೆ ಬಾಕ ಗಿಜ್ಬೇಕಾ? ಬಾ ಒಳಕ್ಕೆ ಬಾ. ಈಗಿನ ಸ್ವಲ್ಪ ತಾತು ಕಣಮ್ಮ, ಇವಾಗಿನ ಸ್ವಲ್ಪ ತಾತು ಬಂದು. ಏನು ದೇವಮ್ಮಕ್ಕ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ನೋಡಿ ನನವಾಗ ಅದಂತ ಹಂಗೆ ಹೆಂಗಿದ್ದೆ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಕರಿಯಲ್ಲ ಕಳಿಸಲ್ಲ ಅಂತ ಹೇಳ್ದವನು ಇವಾಗ ಎಷ್ಟು ಇದನ್ನು ಮಾಡ್ತಾ ಇದ್ದಾನೆ. ಅಲ್ಲ ಅವ್ರವ್ರ ಮಕ್ಳನ್ನವ್ರು ಕಾರದವ್ರೆ ನಾವು ಹೇಳೋಕ್ಕಾಗಲ್ಲ. ಅಯ್ಯೋ ದೇವ್ರೆ. ಬಿಡತ್ತೆ ಏನು ಮಾಡೋಕ್ಕಾಗಲ್ಲ. ಅಲ್ಲ ಕರೀಲಿ ಮಾತಾಡ್ಸೋದು ಇಲ್ಲ. ಅವರೇ ನನಗೆ ಬೇಕಾಗಿಲ್ಲ. ಇಬ್ಬರು ಹೆಣ್ಮಕ್ಳು
ಹಂಗೆ ಹಿಂಗೆ ಅಂತೇಳಿ ಎಷ್ಟು ಡ್ರಾಮಾ ಮಾಡ್ತಿದ್ದ, ಹಿಂಗೆಲ್ಲ ಮಾತಾಡ್ತಿದ್ದ. ಅಲ್ಲ ನೋಡಿ ಇವಾಗ ಹಿಂಗಾಯ್ತು ಅಂತೇಳಿ. ಸೊ ನನಗಂತೂ ಭಾಳ ಸಿಟ್ಟನ್ನು ಬತ್ತೈತೆ. ಹಿಂಗೆ ಹಿಂಗೆ ಏನಂಬನಪ್ಪ, ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತಿ. ಅಷ್ಟು ನಿಜವಾಗ್ಲೂ ಭಾಳ ಇದನ್ನು ಮಾಡ್ತಾ ಇದ್ದಾನೆ ಅವನು. ಅಯ್ಯಪ್ಪ ಬಂದರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ವಿ, ನಾವು ನಿಯತ್ತಾಗಿ ನೋಡ್ಕೊಂಬ ಅಂತವ್ರಿಗೆ ಕಾಲ ಇಲ್ಲ. ನಿಯತ್ತಾಗಿ ಇಲ್ಲದಂಥವ್ರಿಗೆ ಘನವಾಗಿ ಒಳ್ಳೇದು ಮಾಡೋಕೆ ಹೋಗ್ತದೆ ಜನ. ಸೀರೆ ತಂದವಳಂತಾರೆ ಅಮ್ಮಯ್ಯ, ಎಲ್ಲ 1,000 ರೂಪಾಯಿ ಸೀರೆ ಅಂತೆ. ಎಲ್ಲ 3,000 ರೂಪಾಯಿ ಏನೋ ಅಂದಂಗೆ ಆಯ್ತು. ಎಲ್ಲರಿಗೂ ರೇಷ್ಮೆ ಸೀರೆ ತಗೊಂಬಂದಿದ್ದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ಲು. ತರಲಿ ಅದೇನೇನು ಮಾಡ್ತಾಳೆ ಮಾಡಲಿ ನೋಡೋಣ. ನಾನು ನೋಡ್ತೀನಲ್ಲ. ಈಗಪ್ಪ ನೋಡಿ ಇವನು ಮಾತಾಡ್ಸಲ್ಲ ಅಂತಿದ್ದ, ಇಂಥವೇನಕ್ಕೆ ಮಾಡಬೇಕು ತಕಯ್ಯ? ಲಲಿತಮ್ಮ ಹೇಳೋದಲ್ತಮ್ಮ, ಇವಾಗ ನಾವೇನು ಮಾಡಬೇಕು ಅಂತ. ಅಯ್ಯಪ್ಪ ಅದೇನೇನು ಮಾಡ್ತೀರೋ ಏನೋ ನಿಮಗೆ ಗೊತ್ತಮ್ಮ. ನೋಡಿ ನಿನಗೆ ಹೆಂಗೆ ಅನುಕೂಲ ಆಗುತ್ತಾ ಹಂಗೆ ಮಾಡ್ಕೊಂಡು ಹೋಗು. ಬೇಡ ಅವ್ರ ಮನೆಗೆ ಅವ್ರು ಚೆನ್ನಾಗಿರ್ತಾರತ್ತೆ, ಯಾವುದೂ ಇರಲ್ಲ. ಅಷ್ಟೇ ಹಂಗೆ ಮಾಡೋದು. ನಾನೇನು 1 ರೂಪಾಯಿ ಕೊಡಲ್ಲ. ನನ್ನ ಕೆಲಸ ಮಾಡಿರೋ ದುಡ್ಡು ಕೊಡಬೇಕಾಗಿತ್ತು, ನಾನೇನು ಕೊಡೋಕೆ ಹೋಗಲ್ಲ. ನಿಮ್ಮ ಮೇಲಿಂದ ನಾನೇ ಇಟ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಯಾತಕ್ಕೂ ಕೊಡೋಕ್ಕಲ್ಲ, ಯಾತಕ್ಕೂ ಇಲ್ಲಪ್ಪ ನಂತ ದುಡ್ಡು ಅಂದ್ಬಿಡ್ತೀನಿ. ನಾಳೆ ಹೇಳಿದೀನಿ, ಬಟ್ ನಾಳೆ ಕೊಡಲ್ಲ ಅಂತೇಳಿ. ಅಲ್ಲ ನೋಡ ಹುಡುಗರನ್ನ ಮಾತಾಡಿಸಿಲ್ದೆ ಇವಾಗ ಹೆಂಗೆ ಇದು ಮಾಡ್ತಾನೆ ನೋಡು. ಈಗ ಬರ್ರಮ್ಮಣಿ ಅಂತ ಕರ್ಕೊಂಬತ್ತಾನೆ. ಯಪ್ಪ ಅಲ್ಲ ನೋಡು. ಎಂತೆಂಥ ಜನ ಇರ್ತಾರೆ ಅನಿಸುತ್ತೆ ನಿಜವಾಗ್ಲೂ. ಮಾತಾಡ್ಸಲ್ಲ ಅಂತಿದ್ದಾನೆ, ಗನವ ಮಾತಾಡಿಸ್ತಾನೆ. ಯಾರು ಮಾತಾಡಿದ್ರು ನಿಷ್ಠುರ ಆಗ್ಬೇಕಾಗುತ್ತೆ. ನಾನಂತಾಳು ನಿನ್ನಂತಾಳು, ಬರೀ ನಿಷ್ಠುರ ಆಗ್ತೀವಿ ಅಷ್ಟೇ. ಅದಕ್ಕೆ ನೀ ಯಾವತ್ತು ಮಾತಾಡೋಕೆ ಹೋಗಬಾರ್ದು. ಸುಮ್ಮನೆ ಇರಬೇಕತ್ತ. ಏನನ್ನ ಮಾಡ್ಕೊಂಬ್ಲೇಳು. ಸುಮ್ಮನೆ ನೀನು ಯಾವತ್ತು ಹೇಳೋಕೆ ಹೋಗಬೇಡ. ನಿಷ್ಠುರ ಆಗಬಾರ್ದು. ಒಳ್ಳೆ ಮಾತನಾಗೈತಿ. ಅಲ್ಲ ನೋಡಿ ಒಳ ಕರ್ಕೊಂಡೋಗಿ ಹಂಗೆ ನೆಮ್ಮದಿಯಾಗ ಇದ್ದಾರಂತೆ. ನೋಡಪ್ಪ ಏನು ನೆಮ್ಮದಿ. ನೆಮ್ಮದಿಯಾಗಿದ್ದೀವಿ ಅಂತಾರೆ. ಏನು ಹೆಣ್ಮಕ್ಳು ಹಂಗೆ ದೊಡ್ಡ ಕೊಟ್ಟವ್ರೆ ಅಂತ ನನಗೆ ಇವಾಗ ಒಂಥರ ನೆಮ್ಮದಿ ಆಯ್ತು. ಅಮ್ಮಣಿ ನನಗೆ ಇವಾಗ ಒಂಥರ ನೆಮ್ಮದಿ ಆಯ್ತು ಅಂತೈತಿ. ಅಯ್ಯೋ ನನಗಂತೂ ಸಾಕಾಗುತ್ತೆ. ನೋಡಿ ಬೇಡ ಇವಾಗ ಬರ್ತಾ ಇದ್ದಾವೆ, ಇನ್ನು ಇವತ್ತು ಬಂದಿದ್ದಾವೆ. ಏನೇನು ಮಾಡ್ತಾರೆ ತಡಿ ನೋಡ್ಬಂತು. ಏನೇನು ಮಾಡ್ತಾರೆ ಮಾಡಲಿ ನೋಡೋಣ. ಇನ್ನು ಇವತ್ತಿನ ಬಂದವ್ರೆ. ಅವನು ಇನ್ನೂ ಹಳಿಗಳು ಬಂದಿಲ್ಲ. ಅದೇನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮಾಡಲೇ ಇದೆಯಲ್ಲ, ಅದೇನು ಮಾಡ್ತಾರೆ ನಾನು ನೋಡ್ತೀನಿ. ನನಗೆ ನಮ್ಮ ಪಾಂಡಪ್ಪ ಗೊದಿದ್ದು ಮಾಡ್ತಾನೆ. ಇಸ್ತೀನಾಗೆ ನಮ್ಮ ಮನೆಯಾಗಿದ್ದು ಇವಾಗ ನಮ್ಮ ಮನೆಗೇನು ಇದು ಮಾಡ್ತಾನೆ. ಬಿಡತ್ಲ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ. ಈಗ ಆಗ್ಬಿಟ್ಟೈತೆ, ಇನ್ನು ಮುಂದೆ ಆಗೋದು ನೋಡ್ಕೊ. ಇವಾಗ ಆಗಿರೋದ್ರ ಬಗ್ಗೆ ಅಷ್ಟು ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡೋದೆ ಹೊಂಟಿ ನೀನು. ಏನು ಮಾಡೋಕ್ಕಾಗತ್ತಕ್ಕ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಬಾರ್ದು ಅಂತಂದರೆ ಇವಾಗ ನನ್ನ ಮಾತು ಮೀರ್ತಿರ್ಲಿಲ್ಲ. ಇಲ್ಲ ನನ್ನ ಮಕ್ಕಳನ್ನ ಕರೆಯಲ್ಲ, ನನ್ನ ಮಕ್ಕಳನ್ನ ಮಾತ್ರ ಕರೆಯಲ್ಲ ಅಂತೇಳಿ ಹೇಳ್ತಿದ್ದಾನೆ. ಇವತ್ತಿಬ್ಬರು ಹೆಣ್ಮಕ್ಳು ಮನೆ ಕರ್ಕೊಂಬಂದು ನನಗೆ ಭಾಳ ಸಿಟ್ಟು ಬರ್ತೈತಿ. ಮಾಡಿಬಿಟ್ರಿ ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.